ಮಾರ್ನಿಂಗ್ ಅಕ್ಕ. ಸೌಮ್ಯ ಗುಡ್ ಮಾರ್ನಿಂಗ್. ಮತ್ತೆ ಏನು ಸ್ಪೆಷಲ್? ನಿನ್ನೆ ಕಾವ್ಯಾಗ ನೋಡಕ್ಕೆ ಬಂದಿದ್ರಲ್ಲ, ಏನಾತ ಅಕ್ಕ? ನಿನ್ನೆ ನೋಡಕ್ಕೆ ಬಂದಿದ್ರಲ್ಲ, ಅವ್ರು ಹೆಂಗಿದ್ರು ಮುಂಚೆನೇ ಫಿಕ್ಸ್ ಆಗಿತ್ತು, ಹಂಗೆ ಸುಮ್ಮನೆ ಫಾರ್ಮಾಲಿಟೀಸ್ ಎಲ್ಲ ಬಂದಿದ್ರು. ಅಂದ್ರೆ ಅವರು ಕನ್ನೆ ನೋಡೋದು ಅನ್ನೋದಕ್ಕಿಂತ ಮೇಲಾಗಿ ನಿನ್ನೆ ಎಲ್ಲ ಇದ್ರು, ಇನ್ನೂ ಅದಾರ ಮನ್ಯಾಗ. ಸುಮ್ಮನೆ ಒಂದು ನೇಮ ಮಾಡಿದ್ರಷ್ಟ. ಹೌದಾ? ಅಂದ್ರೆ ಮನ್ಯಾಗ ಇರಕ್ಕೆ ಇದನ್ನ ನೆಪ ಆತೇನ? ಏನಿಲ್ಲಕ್ಕ, ಹಂಗೇನಿಲ್ಲ, ಇರಾಕಂತ ಬಂದಿದ್ರಲ್ಲ, ಇರೋ ನೆಪದಾಗ ಇದನ್ನ ಮಾಡಿದ್ರಷ್ಟ. ಮತ್ತೆ ಏನೆಲ್ಲ ಮಾತುಕತೆ ಆತ? ಯಾವಾಗಂತ ಮದ್ವಿ? ಹುಡುಗ ಏನು ಮಾಡ್ತಾನ? ಹೆಂಗ ಅದು ಅಕ್ಕ? ಹುಡುಗ ಡಾಕ್ಟರ್ ಅದಾನ, ಚಲೋ ಅದಾರ, ನೋಡಕ್ಕೂ ಚಲೋ ಅದಾನ. ಅವ್ರೇನು ಗೊತ್ತಿದ್ದವ್ರು ಅದಾರಲ್ಲ, ನಮ್ಮ ದೊಡ್ಡಪ್ಪಗ ಕ್ಲೋಸ್ ಫ್ರೆಂಡ್ ಅಲ್ಲ. ಮತ್ತಿನ್ನ ಸ್ನೇಹಿತರೆಲ್ಲ ಬಂಧುಗಳಾಗ್ತಾರ, ಅಂದ್ರೆ ಬೀಗ್ರಾಗ್ತಾರಲ್ಲ. ಇನ್ನೂ ಜಾಸ್ತಿ ನಮ್ಮ ಬಾಂಧವ್ಯ ಗಟ್ಟಿ ಆತ ಅಂತಂದು ಹೇಳಿ ಮಾತಾಡ್ಕೊಳತ್ತಿದ್ರು. ಆದಷ್ಟು ಜಲ್ದಿ ಒಂದು ಚಲೋ ಮುಹೂರ್ತ ತೆಗಸ್ರಿ ಅಂದ್ರೆ ಇನ್ನೊಂದು ತಿಂಗಳೊಳಗೆ ಐತಕ್ಕ. ಹೌದಾ? ಇಷ್ಟು ಜಲ್ದಿ ಇಟ್ರ? ಅಯ್ಯೋ ಅಕ್ಕ, ಇನ್ನೂ ಜಲ್ದಿ ಇಡ್ಬೇಕನ್ನತ್ತಿದ್ರು. ಆದ್ರೆ ನಮ್ಮ ದೊಡ್ಡಪ್ಪ ಒಂದು ಸ್ವಲ್ಪ 15-20 ದಿವಸದ ಮಟ್ಟಿಗೆ ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕನ್ನತ್ತಿದ್ರ. ಹಾಗಾಗಿ ಆಮೇಲೆ ಇಡೋಣ ಅಂದ್ರು. ಅದಕ್ಕೆ ಒಂದು ತಿಂಗಳ ಮುಂದೆ ಹೋಗೈತಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮತ್ತೆ ಮದ್ವೆ ಡೇಟ್ ಅನೌನ್ಸ್ ಆಗಿ ಇನ್ನೊಂದು ವಾರದಾಗ ಅಂದ್ರೆ ಮದ್ವಿನ ಮುಗಿತಿತ್ತ ಏನವ. ಈಗ ಮತ್ತೆ ಮದ್ವಿದೆಲ್ಲ ಕಾರ್ಯಕ್ರಮ ಶುರು ಆಗ್ಬಿಟ್ಟಿರ್ತಿದ್ದು. ಈಗ ಒಂದು ಸ್ವಲ್ಪ ಉಸಿರಾಡಕ್ಕೆ ಟೈಮ್ ಸಿಕ್ಕಂಗಾಗೈತೆ ನೋಡು. ಓ, ಇನ್ನೊಂದು ತಿಂಗಳದಾಗ ಮದ್ವಿ? ನಿಮ್ಮ ದೊಡ್ಡಪ್ಪನ ಸಲ ಮುಂದೆ ಹಾಕಿದ್ರನ? ಹ್ಞೂ ಅಕ್ಕ, ಅವ್ರು ಇವತ್ತು ರಾತ್ರಿನ ನಾಳೆನ ಹೋಗ್ತಾರೆ ಕಾಣ್ತೈತಿ. ಹೌದೇನ? ಮತ್ತೆ ನಿಮ್ದು ಶಾಪಿಂಗ್ ಎಲ್ಲ ಹಾಕಿರ ಮಾಡ್ತಾಳಕ್ಕ. ನನ್ಗೇನು ಗೊತ್ತಿಲ್ಲ, ನಮ್ಮ ದೊಡ್ಡಪ್ಪ ಇಷ್ಟ ಹೇಳಿದೆ. ನಿನ್ನೆ ಅವ್ರನ್ನೇನು ಮಾತಾಡಿದ್ರಲ್ಲ, ಅದು ನಾನು ಅಲ್ಲೇ ಇದ್ದೆ ಕೇಳಿಸ್ಕೊಂಡೆ. ಆಮೇಲೆ ಮತ್ತೀಗ ಮದ್ವಿನೂ ಭಾಳ ಗ್ರ್ಯಾಂಡ್ ಮಾಡೋರದಾರಕ್ಕ. ಅವ್ರು ದುಡ್ಡಿದ್ದಾರವ, ಹೆಂಗೆ ಮಾಡಿದ್ರು ನಡೀತೈತಿ. ಹ್ಞೂ ಅಕ್ಕ, ಅವ್ರ ಕಡೆನೂ ದುಡ್ಡಿದ್ದವ್ರ, ಈ ಕಡೆನೂ ದುಡ್ಡಿದ್ದವ್ರ ಅದಾರ. ಆದ್ರೆ ಬೇರೆ ನಮ್ಮ ದೊಡ್ಡಪ್ಪಿಗೆ ಈಗ ಮನ್ಯಾಗ ಮೊದಲೇ ಮದ್ವಿ ಅಲ್ಲ. ಮತ್ತೀಗ ನಿಮ್ಮ ಅಣ್ಣ ಅಂತೀಯಲ್ಲ, ಅವ ಲವ್ ಮ್ಯಾರೇಜ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ ಬಂದ. ಮತ್ತೀಗ ಅವ್ನು ಎಲ್ಲರಿಗೂ ಗೊತ್ತಾಗ ದೊಡ್ಡದಾಗ ಮದುವೆ ಮಾಡಲ್ಲಂತೇನೆ. ಅದು ಅಕ್ಕ, ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ರು, ಅಷ್ಟೊತ್ತಿಗೆ ಈಗಿಂದ ಫಿಕ್ಸ್ ಆಗ್ಬಿಡ್ತಲ್ಲ. ಈಗ ಅದೇ ನೆಪದಾಗ ಇವ್ರು ಏನು ಮಾಡ್ತಾರೇನಪ್ಪ ಗೊತ್ತಿಲ್ಲ. ಇನ್ನು ಸಣ್ಣಕ್ಕೆ ಅವ್ರದ್ದು ರಿಸೆಪ್ಷನ್ ಮಾಡ್ತಾರೋ ಏನೋ, ಅದು ನನಗೇನು ಗೊತ್ತಿಲ್ಲ. ಆದ್ರೆ ಮಾತ್ರ ಇವ್ರದ್ದು ಮದುವೆ ಅಂತ ಅನೌನ್ಸ್ ಆಗೈತಿ. ಏನು ಅಷ್ಟರೊಳಗೆ ಮತ್ತೆ ಇವ್ರದ್ದು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೇನೋ ಗೊತ್ತಿಲ್ಲ. ಏನು ಅಷ್ಟ್ರಾಗ ಬೀಗ್ ರೂಟ ಹಾಕಿಸ್ತಾರೋ ಏನೋ ಗೊತ್ತಿಲ್ವಾ ನಂಗೆ. ನಾ ಏನಾರು ಕೇಳಿದ್ರೆ ಮತ್ತೆ ಬೈದ ಬಿಡ್ತಾರೆ. ಹಾಂ, ಅದು ನಿಜ ಬಿಡು, ನಿನ್ ಕೇಳಕ್ಕೂ ಆಗಂಗಿಲ್ಲ. ಮತ್ತೇನು ಸೌಮ್ಯ? ಏನಿಲ್ಲಕ್ಕ. ಹಂಗಾರೆ ನಿಮ್ಮ ತಂಗಿದ ಎಜುಕೇಶನ್ ಕಾಲೇಜಿಗೆ ಬಂದಾಳಿಲ್ಲ ಅಕ್ಕ? ಆಕೀಗ ಮೊದಲ ಈ ಓದೋದ್ರೊಳಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಏನು ಮಾಡ್ತಾಳೋ ಏನಪ್ಪ, ಡ್ರಾಪ್ ಔಟ್ ಮಾಡ್ತಾಳೋ ಏನೋ ಒಂದು ಗೊತ್ತಿಲ್ಲ. ಇವತ್ತು ನಾ ಬರೋ ಮುಂದೆ ಇನ್ನೂ ಮಕ್ಕೊಂಡಿದ್ಲು. ಹೌದಾ? ಮೇ ಬಿ ಡ್ರಾಪ್ ಔಟ್ ಮಾಡ್ಬೋದು ಅನಿಸುತ್ತೆ ತಗೋ. ಮತ್ತು ಅವ್ರು ಈಗ ಮದುವೆ ಆಗತ್ತಾರಲ್ಲ, ಅವ್ರಿಗೆ ಹಿಂಗೆ ಸ್ಟಡೀಸ್ ಎಲ್ಲ ಆಗ್ಬೇಕಂತಂದು ಹೇಳಿ ಭಾಳ ಇಷ್ಟ. ಅವ್ರು ಓದ್ಲಿ ಅಂತಂದು ಹೇಳಿ ಅವ್ರು ಅನ್ನಕತ್ತಿದ್ರು. ಈಕೆ ಏನಪ್ಪ ನಿನ್ನೆ ಸ್ಟಡೀಸ್ ಒಳಗೆ ಇಂಟ್ರೆಸ್ಟ್ ಇಲ್ಲ ಅಂತಂದು ಹೇಳಿ ಮುಖ ಸಣ್ಣದು ಮಾಡ್ಕೊಂಡು ಕುಂತಿದ್ಲು. ಓ ಹೌದೇನಾ? ಮತ್ತೆ ಮದುವೆ ಇಂಟ್ರೆಸ್ಟ್ ಐತಿಲ್ಲ ಅಕ್ಕ? ಮದುವೆ ಇಂಟ್ರೆಸ್ಟ್ ಇತ್ತಿಲ್ಲ ಅಂತ ಕೇಳತ್ತಿಲ್ಲ, ಲವ್ ಮ್ಯಾರೇಜ್. ಓ ಹೌದಲ್ಲ, ಸರಿ ತಗೋ. ಮತ್ತೇನು ಸ್ಪೆಷಲ್? ಏನಿಲ್ಲಪ್ಪ ಅಕ್ಕ, ನೀನು ಮತ್ತು ಕಾರ್ತಿಕ್ ಸರ್ ಇಬ್ರು ಮದುವೆಗೆ ಬರ್ಬೇಕಾ? ಈಗ ಹೇಳತ್ತೆ ನೋಡು. ಆಯ್ತು ಬರ್ತೇವೆ ತಗೋ. ಸರಿ ಅಕ್ಕ, ನಾನು ಅದು ನಿನ್ನೆ ಅಸೈನ್ಮೆಂಟ್ ಮಾಡಿದ್ನಲ್ಲ, ಅದ್ರೊಳಗೆ ಒಂದು ಶೀಟ್ ಮಿಸ್ ಆಗ್ಬಿಟ್ಟೈತಿ. ಅದಕ್ಕೆ ಅದನ್ನು ಸರಿ ಕೊಟ್ಟು ಇನ್ನೊಂದ್ಸರಿ ಅದನ್ನು ಸ್ಟೆಪಲ್ ಮಾಡಿ ಕೊಟ್ಟು ಬಂದ್ಬಿಡ್ತೀನಿ. ನಿಮ್ಮ ಕ್ಲಾಸ್ ಐತಿ ಇವತ್ತು ನಿಮಗೆ ನನ್ನ ಕ್ಲಾಸ್ ಇಲ್ಲ, ಆದ್ರೆ ಬೇರೆ ಕ್ಲಾಸಸ್ ಸಿಗದವು. ಹಾಕ, ಇವತ್ತು ನಿಂದು ಕ್ಲಾಸ್ ಇಲ್ಲ ನಮ್ಗೆ. ಮತ್ತೆ ಆಮೇಲೆ ಸಿಗ್ತೇನೆ. ಹಾಂ, ಆಮೇಲೆ ಸಿಗ್ತೀನಿ ತಗೋ. ಕ್ಲಾಸ್ ಎಲ್ಲ ಮುಗಿಲಿ, ಮಧ್ಯಾಹ್ನ ಅದು ಸಿಗ್ತೀನಿ. ಇವತ್ತೊಂಚೂರು ಹೊರಗೆ ಹೋಗ್ಬೇಕಾಗೈತಿ. ಬರ್ತೀರಾ ನನ್ನ ಜೊತೆಗೆ? ಅಕ್ಕ, ಅದು ಜಲ್ದಿ ಕಾಲೇಜ್ ಮುಗೀತಂದ್ರೆ ಬರ್ತೀನಿ. ನಮ್ಮ ದೊಡ್ಡಪ್ಪಗೆ ಅಂತ ಹೇಳ್ಬೇಕು. ಆಮೇಲೆ ನಾಳೆಯಿಂದ ಒಂದು ಸ್ವಲ್ಪ ನೀ ಕರ್ದಲ್ಲೆಲ್ಲ ಬರೋಕ್ಕಾಗಂಗಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಿನಗೆ ಗೊತ್ತಿತ್ತಲ್ಲ, ನಮ್ಮ ದೊಡ್ಡಪ್ಪ ಫಾರಿನ್ಗದು ಹೊಂಟಾರ. ಅವ್ರಿದ್ರೆ ಎಲ್ಲ ಕೇಳ್ಬಿಡ್ತಿದ್ನಪ್ಪ. ಈಗ ಅವ್ರು ಫಾರಿನಿಗೆ ಹೋದ್ರೆ ಫೋನ್ ಮಾಡಿ ಕೇಳಕ್ಕೂ ಸರಿ ಅನ್ಸಂಗಿಲ್ಲ. ಹಾಂ ಹೌದು ತಗೋ, ಏನು ಬೇಡ ತಗೋ. ಹಂಗೇನಾರಿದ್ರೆ ಅವ್ರು ಬಂದ್ಮೇಲೆ ಹೋಗಕ್ಕೆ ಬರ್ತೈತಿ. ನೀ ಬೇಕಾದ್ರೆ ಒಂದು ಕೆಲಸ ಮಾಡ, ನಿಮ್ಮ ದೊಡ್ಡಪ್ಪನ ಹತ್ರ ಈಗ ಮಾತಾಡಿಟ್ಕೊಂಬಿಡು. ಹಂಗೇನಾರಿದ್ರೆ ನಾನು ಹೋಗಿ ಬರ್ಲೇನು ದೊಡ್ಡಪ್ಪ ಅಂತ ಹೇಳಿ. ಬೇಡಕ್ಕ, ಸುಮ್ಮನೆ ನಮ್ಮ ದೊಡ್ಡಮ್ಮ ಚುಚ್ಚಿ ಮಾತಾಡ್ತಾಳ. ಹಂಗೇನಾರಿತ್ತು ಅಂತ ಅಂದ್ರೆ ನಾ ಹೇಳ್ತೇನಂತ ನಿನಗೆ. ಅಲ್ಲ, ಈಗ ಕಾವ್ಯ ಜೋಡಿ ಶಾಪಿಂಗ್ ಎಲ್ಲ ನೀವು ಹೋಗ್ತೇನೆ? ಅಕ್ಕ, ಆಕಿ ನನ್ನೊಳಗೆ ಕರ್ಕೊಂಡು ಹೋಗಿದ್ದಾಳ. ಕರ್ಕೊಂಡು ಹೋಗಲ್ಲ ಆಕಿ, ಅವ್ಳ ಫ್ರೆಂಡ್ಸ್ ಜೊತೆಗೆ ಹೋಗಿ ಬರ್ತಾಳೇನೋ ಗೊತ್ತಿಲ್ಲ. ಹೌದಾ? ಇರ್ಲಿ ತಗೋ, ನಿನ್ಗೆ ನೆಕ್ಸ್ಟ್ ಕ್ಲಾಸಿಗೆ ಲೇಟ್ ಆಗ್ತೈತೇನ? ಹೋಗ್ಬಾ. ಸರಿ ಅಕ್ಕ. ಹಾಯ್ ಭವ್ಯ. ಬಂದೇನಪ್ಪ, ಬಾ. ನೀನು ನಿನ್ನೆ ನಮ್ಮ ಮನೆಗೆ ಬರ್ತೇನಿ, ನಮ್ಮ ಅಪ್ಪ ಹತ್ರ ಮಾತಾಡ್ತೀನಿ ಅಂತ ಅಂದಿ. ಎಲ್ಲ ಕೈ ಕೊಟ್ಬಿಟ್ಟಲ್ಲ. ಅಯ್ಯೋ ಬಿಡಪ್ಪ, ನಾನು ಮನೆಗೆ ಹೋದ್ ಕೂಡಲೇ ಏನಾಯ್ತಂತ ಅಂದ್ರೆ ಅಲ್ಲೇ ಈಗ ನಮ್ಮ ಅಕ್ಕನೂ ಮನೆಗೆ ಬಂದಾಳಲ್ಲ, ಆಕಿನ ಜೊತೆ ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ಟೆ. ಏನು ಮಧು ಅಕ್ಕ ಬಂದಾಳ ಮನೀಗ? ಈಗ ಡೆಲಿವರಿಗೆ ಅಂತ ಹೇಳಿ ಬಂದಾಳ. ಅದ್ರ ಸಲುವಾಗಿ ಆಕಿ ಬಂದಿಲ್ಲಲ್ಲ, ಫುಲ್ ಖುಷಿ ಆಗ್ಬಿಟ್ಟಿತ್ತು. ಅಕ್ಕ ಭಾವ ಎಲ್ಲ ಅವ್ರ ಜೊತೆ ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ಟೆ. ಅವ್ರಿಬ್ರ ಜೊತೆ ಮಾತಾಡ್ಕೊಂತ ಈ ಬಡಪಾಯಿನ ಮರ್ತೇನೋ ಅಲ್ಲ? ನೀನು ಬಡಪಾಯಿನ ಏನ್ ಒಳ್ಳೆ ನೀನು ಲವ್ ಮಾಡಕತ್ತೇನೋ ಅನ್ನೋರ್ ಜೊತೆ ಮಾತಾಡಕತ್ತಿಯಲ್ಲಪ್ಪ. ಓ ಮೇಡಮ್, ಅವ್ರಿಗೆ ಅದು ಬೇರೆ ಆಸೆ ಇತ್ತೇನೋ. ಚಿಚಿ, ನಿನ್ನ ಮದ್ವೆ ಆಗದ? ಇಲ್ಲಪ್ಪ, ಆಸೆ ಎಲ್ಲ ಕನಸು ಮನಸ್ಸೊಳಗಡೆನೂ ಸಾಧ್ಯನೇ ಇಲ್ಲ. ಆ ರೀತಿ ಏನಾರು ಯೋಚನೆ ಮಾಡಕತ್ತಿದ್ರೆ ನಿನ್ ತಲೆಯಿಂದ ತೆಗೆದು ಹಾಕು. ಅಯ್ಯೋ, ನಿನ್ ಮ್ಯಾಟ್ರ್ ಎಲ್ಲ ತಗೊಂಡ್ ಹೊಂಟಿಯಪ್ಪ. ಈಗ ಸೌಮ್ಯ ಬಂದಿಲ್ಲಲ್ಲ, ಏನಾತ? ಭವ್ಯ, ಯಾಕೆ ಏನಾತ? ಏನಿಲ್ಲಪ್ಪ, ನನಗೆ ಅಣಗಸ ಮಠ ಅಣಗಸಿ ಈಗ ಸೌಮ್ಯನ್ ಬಗ್ಗೆ ಇನ್ಫಾರ್ಮೇಶನ್ ತೆಗೆಯಕತ್ತೇನ? ನೋಡಪ್ಪ, ನೀನು ಈ ಕಡೆ ಹೊಳ್ಳು. ಏನಪ್ಪ? ಅಲ್ಲ, ಅದು ಸ್ವಲ್ಪ ಏನಾರು ಇನ್ಫಾರ್ಮೇಶನ್ ಇದ್ರೆ ಹೇಳ. ನಾನು ಅಯ್ಯೋ ಪಾಪ ಹೋಗ್ಲಿ, ಸ್ವಲ್ಪ ಹೆಲ್ಪ್ ಮಾಡೋಣ, ಬಡಪಾಯಿ ಬದುಕೊಂತಾನ ಅಂತ ಹೇಳಿ ಅನ್ಕೊಂಡ್ರ ನೀ ನೋಡಿದ್ರೆ ನನ್ನ ತಲೆ ಮೇಲೆ ಕಲ್ಚಪ್ಡಿ ಹೇಳಕ್ ನೋಡ್ತೇನ? ಭವ್ಯ ಪ್ಲೀಸ್, ಪ್ಲೀಸ್ ಹೆಲ್ಪ್ ಮಾಡ. ಇಲ್ಲ, ಹೆಲ್ಪ್ ಮಾಡಲ್ಲಪ್ಪ ನಾನು. ನೀನು ನನ್ಗೆ ಹೆಂಗೆಂಗೋ ಮಾತಾಡ್ತಿದ್ದಿ, ಭಾಳ ಅಸಹ್ಯ ಎಲ್ಲ ಮಾತಾಡ್ತೀಯಪ್ಪ ನೀನು. ಏನೋ ನಾನು ನಿನ್ನ ಲವ್ ಮಾಡತ್ತೇನ? ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಭವ್ಯ, ಸುಮ್ಮನೆ ತಮಾಷೆ ಮಾಡಿದ್ನಪ್ಪ. ನಿನಗೆ ತಮಾಷೆ ಮಾಡ್ದೆ ಇನ್ ಯಾರಿಗೆ ಮಾಡ್ಲಿ? ನೀನು ಮದುವೆ ಮಾಡ್ಕೊಳಕ್ ನೋಡಕತ್ತಿಲ್ಲ ಹುಡುಗಿ, ಆಕಿ ಹತ್ರ ಮಾತಾಡು. ನನ್ನ ಹತ್ರ ಈ ತರ ತಮಾಷೆ ಮಾಡ್ಬೇಡ. ಭವ್ಯ, ಆಕಿನ ಹತ್ರ ಇನ್ನೂ ನಾನು ಏನು ಹೇಳೇ ಇಲ್ಲ. ಹೆಂಗ್ ತಮಾಷೆ ಮಾಡ್ಲಿ? ಹಂಗೇನಾರ ಮಾಡಿದಂತ ತುಟ್ಕೋ ಹೊಡೆದ ಹೋಗ್ಬಿಡ್ತಾಳ ಆಕಿ. ಪ್ಲೀಸ್ ಭವ್ಯ, ಪ್ಲೀಸ್ ಕಣೆ, ಹೆಲ್ಪ್ ಮಾಡ. ಸರಿ ತಗೋ, ಅಯ್ಯೋ ಪಾಪ ಅಂತ ಹೇಳಿ ಮಾಡ್ತೀನಿ. ಸರಿ, ಮತ್ತ ನಾನು ಯಾವಾಗ ಹೋಗ್ಲಿ ನಮ್ಮ ಪಪ್ಪನ್ ಕರ್ಕೊಂಡು? ಯೂಸ್ ಇಲ್ಲ ಕಾರ್ತಿಕ್ ಈಗ. ಹೌದಾ? ಯಾಕಂತ ಅಂದ್ರ ಈಗ ಅವ್ರ ದೊಡ್ಡಪ್ಪ ಫಾರಿನಿಗೆ ಹೊಂಟಾರಂತ. ಇದಿಷ್ಟು ಅವ್ರ ಮನೆ ಕಡೆ ನ್ಯೂಸ್. ಓ ಹೌದಾ?
ಸರಿ ಬಿಡು ಹಂಗಂದ್ರ ಹಂಗೂ ಹಿಂಗೋ ಇಷ್ಟು ದಿವಸ ನಾ ಕಾದೇನಂತ ಇನ್ನೊಂದು ತಿಂಗಳಲ್ಲ ಸರಿ ಮದುವೆ ಆಗೋ ತನಕ ಕಾಯ್ತೀನಿ ಆಮೇಲೆ ಇಮಿಡಿಯೇಟ್ ಮದುವೆ ಮುಗಿದ ತಕ್ಷಣ ಅವ್ರ ದಡಪ್ಪನ ಹತ್ರ ಹೋಗಿ ಮೊದಲು ಮಾತಾಡ್ತೇನೆ ನನಗೇನಿಲ್ಲಪ್ಪ ಮದ್ವೆಗೆ ಈಗ ಅರ್ಜೆಂಟ್ ಏನೂ ಇಲ್ಲ ಜಸ್ಟ್ ಒಂದು ಎಂಗೇಜ್ಮೆಂಟ್ ಮಾಡಿದ್ರು ಸಾಕು ಅಂದ್ರೆ ನನಗೆ ನನ್ನ ಹುಡುಗಿ ಸೇಫ್ ಆಗಿರ್ತಾಳ ಅಷ್ಟೇ ಸರಿ ಸರಿ ಅವಳ ಮದ್ವೆ ಆಗೋ ತನಕ ನೀನು ಕಾಯ್ತೀಯೋ ಅಥವಾ ಅವಳ ಮದ್ವೆ ಆದ್ಮೇಲೆ ಹೋಗಿ ಹೇಳ್ತೀಯೋ ಯಾಕೆ ಭವ್ಯ ಆಕಿನ ಮದ್ವೆ ಅನ್ನೋದೇನ ಇದ್ರು ನನ್ನ ಜೊತೆಗ ಹಂಗ ಸುಮ್ಮನೆ ಜಸ್ಟ್ ಫಾರ್ ಕಿಡಿಂಗ್ ತಮಾಷೆಗೂ ಈ ರೀತಿ ಮಾತಾಡ್ಬೇಡ ಭವ್ಯ ನನ್ನ ಹತ್ರ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಓ ಸರಿ ಸರಿ ಆಯ್ತು ಯಾಕೆ ಸೀರಿಯಸ್ ಆಗ್ತಿದಿ ಏನ್ ಇವತ್ತು ಗಾಗಲ್ ಹಾಕೊಂಡ್ಬಂದ್ಬಿಟ್ಟಿದಿ ಏನಿಲ್ಲಪ್ಪ ಹಂಗ ಸುಮ್ನ ಅದು ಇವತ್ತು 2 ವೀಲರ್ನಾಗ ಬಂದಲ್ಲ ಅದಕ್ಕೆ ಹಾಕೊಂಬಂದೆ ಏನ್ ಹಂಗ ಮುಖ ನೋಡಾತಿದಿ ಅಲ್ಲ ನೀ 2 ವೀಲರ್ನಾಗ ಬಂದ್ರೆ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ ಈ ಗಾಗಲ್ ಹಾಕೊಂಡ್ ಬರ್ತೀಯಾ ಅಯ್ಯೋ ಹಂಗಲ್ಲ ಎದಕ್ಕೆ ಸುಳ್ಳು ಹೇಳ್ತಿ ಕಾರ್ತಿಕ ನಿಜ ಹೇಳ ಸೌಮ್ಯನ ಇಂಪ್ರೆಸ್ ಮಾಡಕ್ ಹೋದಲ್ಲ ಕಳ್ಳಿ ಎಲ್ಲಾ ಕಂಡು ಹಿಡಿದು ಬಿಡ್ತಾಳ ನೋಡು ಸರಿ ತಗೊಳಪ್ಪ ನನ್ನ ಕ್ಲಾಸ್ ಐತಿ ಆಮೇಲೆ ಸಿಗ್ತೇನಂತ ಸರಿ ಭವ್ಯ ಒಂದ್ ಸ್ವಲ್ಪ ನಮ್ಮ ಹುಡುಗಿಗ ಕನ್ವಿನ್ಸ್ ಮಾಡ್ತೀಯಾ ಯಪ್ಪ ಕನ್ವಿನ್ಸ್ ಮಾಡಕ್ ಹೋಗ ಆಮೇಲೆ ನನ್ನ ಫ್ರೆಂಡ್ಶಿಪ್ ನೀನು ಹಾಳು ಮಾಡಿದ್ದಿ ನನಗೆ ಆಕಿ ಬಂದ್ಮೇಲೆ ಒಂದ್ ರೀತಿಯಿಂದ ಒಂದ್ ಗುಡ್ ಫ್ರೆಂಡ್ ಸಿಕ್ಕಂಗ ಆಗಿರೋದು ಆಕಿನ ಎಷ್ಟು ಹಚ್ಕೊಂಡೇನ್ ಗೊತ್ತೇನ ನಾನು ಒಂದ್ ರೀತಿಯಿಂದ ಗಳಸೆ ಗಂಟಸೆ ಅಂದ್ರೂ ತೊಂದರೆ ಇಲ್ಲ ನೋಡು ನಿಜವಾಗ್ಲೂ ಅಷ್ಟು ಕ್ಲೋಸ್ ಆಗಿನಿ ಆಕಿನ ಜೊತೆಗ ಒಂಥರ ಮುಗ್ಧ ಹುಡುಗಿ ಅಲ್ಲ ಒಂದ್ ರೀತಿ ಯಾವ್ದೇ ರೀತಿ ಕಪಟ ಅನ್ನೋದಿಲ್ಲ ನೋಕೀಗ ಅದಕ್ಕ ನಾನು ಆಕಿನ ಲವ್ ಮಾಡಿದ್ದು ಸರಿ ಸರಿ ಬಿಟ್ರ ಭಾಷಣ ಹೇಳ್ತಿದಿ ನಾನು ಬರ್ತೀನಿ ತಗೊಳಪ್ಪ ಅಲ್ಲ ಅಪ್ಪ ಹತ್ರ ಯಾವಾಗ ಮಾತಾಡೋಣ ಭವ್ಯ ನೀನು ನನ್ನನ್ನು ಹಿಡ್ಕೊಂಡು ಎದಾಡಕತ್ತಿಯಲ್ಲೋ ಒಂದ್ ಕೆಲಸ ಮಾಡು ನೀನು ಮಾವನ ಹತ್ರ ನಿನ್ನೊಬ್ಬನ ಮಾತಾಡ್ಬಿಡು ಅಯ್ಯೋ ನಮ್ಮ ಅಪ್ಪಗ ನಿನ್ನ ಸೊಸಿ ಮಾಡ್ಕೋಬೇಕನ್ನೋದೈತೆ ಆಸೆ ಗೊತ್ತೇನಾ ಏನು ನನ್ನನ್ನು ಸೊಸಿ ಮಾಡ್ಕೋಬೇಕಂತೈತಾ ಯಾಕ ಹಲೋ ನಿಮ್ಮ ಮಮ್ಮಿಗ ನನ್ ಕಂಡ್ರೆ ಆಗಂಗಿಲ್ಲ ಮಾವಗ ನಾನಂದ್ರೆ ಅಷ್ಟು ಇಷ್ಟ ಅಲ್ಲ ನೀ ಹಂಗೆಲ್ಲ ಮಾತಾಡ್ಬೇಡ ಯಾಕೋ ನಮ್ಮ ಅಮ್ಮನ ವರ್ಷನೂ ಬದಲಾಗ್ತಾ ಐತಿ ಈಗೀಗ ಹೌದಾ ಕಾರ್ತಿಕ್ ನನಗೆ ನಿನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲನೋ ಆದಷ್ಟು ಜಲ್ದಿ ಮನೆ ಒಳಗಡೆ ಈ ವಿಷಯ ಹೇಳ್ಬಿಡು ನೀನು ಸೌಮ್ಯ ಮದುವೆ ಆಗ್ಬಿಟ್ರೆ ನಾನು ಆರಾಮಾಗಿರ್ತೇನೆ ಭವ್ಯ ನಾನೊಂದು ವಿಷಯ ಕೇಳಿ ಏನಪ್ಪ ನಿನ್ನೆ ನಾನು ಲವ್ ಮಾಡತ್ತೇನೆ ಅಂತ ಕೇಳಬೇಕನ ಇಲ್ಲ ನೀ ಬೇರೆ ಯಾರ್ದಾರ ಹುಡುಗರನ್ನ ಲವ್ ಮಾಡಿನ ಬೇರೆ ಯಾರ್ದಾರ ಹುಡುಗರು ನಾನು ಯಾಕೆ ಲವ್ ಮಾಡ್ಲು ಅಷ್ಟಕ್ಕೂ ಬೇರೆಯವ್ರ ಹುಡುಗರು ಲವ್ ಮಾಡತ್ತಿದ್ದು ಹುಡುಗರು ನಾ ಯಾಕೆ ಲವ್ ಮಾಡ್ಲಿ ಅಯ್ಯೋ ಹಂಗಲ್ಲ ನೀ ಯಾವ್ದಾರ ಹುಡುಗನ್ನ ಇಷ್ಟಪಟ್ಟೇನಂತ ಕೇಳಿದ್ನಪ್ಪ ನಿನ್ನ ಹತ್ರ ಮಾತಾಡ್ಬೇಕಂತ ಅಂದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು ದಟ್ಸ್ ಕಾಲ್ಡ್ ಭವ್ಯ ಸರಿ ತಗೊಳಪ್ಪ ನಾನು ಇನ್ ಬರ್ತೇನಾತ ಭವ್ಯ ನಾ ಕೇಳಿದ ಪ್ರಶ್ನೆಗೆ ಉತ್ತರನ ಕೊಡ್ಲಿಲ್ಲ ನೀನು ಇಲ್ಲಿ ನೋಡು ಕಾರ್ತಿಕ್ ನಾನು ಯಾರನ್ನೂ ಇಷ್ಟಪಡಾತಿಲ್ಲ ನಮ್ಮ ಮನೆಗೆ ಯಾರನ್ನ ತೋರಿಸ್ತಾರ ಅವ್ರನ್ನ ಮದುವೆ ಆಗ್ತೇನೆ ಒಂದ್ ವೇಳೆ ನಿಮ್ಮ ಮನ್ಯಾಗ ನನ್ನನ್ನ ಮದುವೆ ಆಗುವ ಅಂದ್ರೆ ಇಲ್ಲಪ್ಪ ನಿನ್ನ ಮಾತ್ರ ಮದುವೆ ಆಗಲ್ಲ ಯಾಕೆ ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲ ಯಾಕೋ ಸಾಯಬ್ರದು 2 ತೋಡಿ ಮೇಲೆ ಕಾಲು ಉಂಟಂಗಿಲ್ಲ ಹಂಗಲ್ಲೋ ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಇಷ್ಟ ಇಲ್ಲ ಇಲ್ಲಿ ನೋಡು ಕಾರ್ತಿಕ್ ನಿನ್ ಮೇಲೆ ನನಗೆ ಇಷ್ಟ ಇದ್ದು ನಿನ್ನ ಸೌಮ್ಯಾಗ ಬಿಟ್ಕೊಡೋ ಅಷ್ಟು ಒಳ್ಳೆ ಗುಣ ನನಗಿಲ್ಲ ಒಂದ್ ವೇಳೆ ನನಗೆ ಇಷ್ಟ ಆಗಿತ್ತು ಅಂತ ಅಂದಿದ್ರೆ ನಿನ್ ಮುಂದೆ ಹೇಳ್ತಿದ್ದೆ ಅಯ್ಯೋ ನಿನ್ನ ನಾನು ಇಷ್ಟಪಡಾತೀನಿ ಯಾಕೆ ನೀ ಇಷ್ಟಪಡಾತಿದ್ದಿ ಅಂತ ಹೇಳಿ ನನಗೆ ನಿನ್ ಮೇಲೆ ಯಾವ್ದೇ ರೀತಿಯ ಭಾವನೆ ಇಲ್ಲ ಆ ರೀತಿ ಒಂದ್ ವೇಳೆ ನೀನ್ ಇಷ್ಟಪಟ್ಟಿದ್ದಿಲ್ಲ ಅಂದಿದ್ರೆ ಮನ್ಯಾಗ ಕೇಳಿದ್ರೆ ಹೂ ಅಂತಿದ್ನೋ ಏನೋ ಈಗ ನೀ ಯಾಕೆ ಇಷ್ಟಪಡಾತೀನಿ ಕಂಡು ಈಗ ನಿನ್ನ ನಾ ಮದುವೆ ಆದೆ ಅಂದ್ರೆ ನಾಳೆ ನಾವಿಬ್ರು ಎಷ್ಟು ಚೆನ್ನಾಗಿರ್ತೇವೆ ಅನ್ನೋದು ಎಷ್ಟು ಮುಖ್ಯ ಹೌದಲ್ಲ ಗುಡ್ ಗರ್ಲ್ ಈಗ ನನಗೆ ಒಂದ್ ಲೈನ್ ಕ್ಲಿಯರ್ ಆಯ್ತು ನಿಜ ಹೇಳೋ ಮನೆ ಒಳಗೆ ನಮ್ಮಿಬ್ರದ್ದು ಮಾತುಕತೆ ನಡೀತಾ ಆಯ್ತಾ ಯಾಕಂದ್ರೆ ನಮ್ಮ ಮನೆಗೆ ಆ ರೀತಿ ಏನೂ ಇಲ್ಲ ಹುಚ್ಚಿ ಒಳಗೊಳಗೆ ಏನ್ ನಡೀತೈತೆ ನಿನಗೆ ಏನೂ ಗೊತ್ತಿಲ್ಲ ಯಾಕೋ ಏನಾಯ್ತು ಇಷ್ಟೆಲ್ಲ ಆಗೈತಿ ಹೌದಾ ನನಗೆ ಯಾರೂ ಹೇಳೇ ಇಲ್ಲ ನಿನಗೆ ಗೊತ್ತಿಲ್ಲ ಅಂತ ನಾ ಸುಮ್ಮನೆ ಇದ್ಬಿಡು ಒಂದ್ ವೇಳೆ ಈಗ ಏನಾರ ಹೇಳ್ಬಿಟ್ರೆ ಎಲ್ಲ ಕೆಲಸ ಕೆಟ್ಬಿಡ್ತೈತಿ ಮೊದ್ಲು ಅವ್ರ ದೊಡ್ಡಪ್ಪನ ಊರಾಗಿಲ್ಲ ಆದಷ್ಟು ಜಲ್ದಿ ಆ ಮದುವೆ ಮುಗೀತು ಅಂತಂದ್ರೆ ಅವ್ರ ದೊಡ್ಡಪ್ಪನ ಹತ್ರ ಹೋಗಿ ಮಾತಾಡಿ ನಾ ಮದುವೆ ಫಿಕ್ಸ್ ಮಾಡಿಸ್ಬಿಡ್ತೇನೆ ಸರಿ ತಗೋ ನಾನು ಹೆಂಗಾರ ಮಾಡಿದ್ದೇನೆ ಅವಾಯ್ಡ್ ಮಾಡ್ತಿರ್ತೇನಂತ ಅಲ್ಲ ಈಗ ನಿನಗೆ ಕೇಳಿದ್ರೆ ನೀ ಏನ್ ಹೇಳ್ತಿ ನಾ ಏನಾರ ಒಂದ್ ಹೇಳಿ ಸಾಕಾಗ್ತೇನೆ ತಗೋ ನೀ ತಲೆ ಕೆಡ್ಸ್ಕೊಬೇಡ ನಿನ್ ಪ್ರೀತಿಗೆ ಮಾತ್ರ ನಾ ಅಡ್ಗಾಲ್ ಹಾಕಂಗಿಲ್ಲ ಹಬ್ಬ ಈಗ ಸಮಾಧಾನ ಆತ ಸರಿ ತಗೊಳ್ಳೋ ನಾನು ಬರ್ತೇನೆ ಓಕೆ ಬಾಯ್ ಎಲ್ಲಿಕ್ಕಿನ ನನಗೆ ಅಡ್ಗಾಲ್ ಆಗ್ತಾಳೋ ಅಂತ ಹೆದರ್ಬಿಟ್ಟಿದ್ದೆ ಗುಡ್ ಗರ್ಲ್ ನನ್ನ ಫೀಲಿಂಗ್ಸ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಲು ದೇವ್ರೆ ಆದಷ್ಟು ಬೇಗ ಈ ನನ್ನ ಮನಸ್ಸಿನ ಮಾತನ್ನ ನೆರವೇರೋ ಹಂಗೆ ಆಶೀರ್ವಾದ ಮಾಡಪ್ಪ ನನ್ನ ಹುಡುಗಿ ನನ್ನ ಪ್ರೀತಿ ಅರ್ಥ ಮಾಡಿಸು ಸುರೇಶ್ ರಮ್ಯಾ ಬಾ ಸುರೇಶ್ ಏನ್ ಮಾಡತ್ತಿದೆ ಅಷ್ಟು ಡೀಪ್ ಆಗಿ ಏನಿಲ್ಲಪ್ಪ ಇಮೇಲ್ಸ್ ಎಲ್ಲ ಚೆಕ್ ಮಾಡತ್ತಿದ್ದೆ ಆಮೇಲೆ ಅದು ಹೊಸದಾಗಿ ಒಂದು ಹೋಟೆಲ್ ಕಟ್ಸೇವಲ್ಲ ಅದಕ್ಕೆ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡತ್ತಿದ್ದೆ ಸೆಲೆಕ್ಟ್ ಆಯ್ತಾ ಇಲ್ಲಪ್ಪ ವಾಲ್ ಪೇಪರು ಅದು ಇದು ಎಲ್ಲ ನಾನು ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ಇರೋದು ಸೆಲೆಕ್ಟ್ ಮಾಡತ್ತಿದ್ದೆ ಯಾಕೋ ಒಂದು ಸರಿ ಸೆಟ್ ಆಗ್ತಿಲ್ಲಪ್ಪ ನೀ ಏನಾರು ಹೆಲ್ಪ್ ಮಾಡ್ತೀಯಾ ಅದಕ್ಕೇನೈತಿ ತಗೋ ಮಾಡ್ತೇನಂತ ಮತ್ತೆ ಊಟಕ್ಕೆ ಬರ್ಬೇಕಿತ್ತು ಸರಿ ರಮ್ಯಾ ಆದ್ರೂ ಸ್ವಲ್ಪ ಇದೆಲ್ಲ ಡಿಸೈನ್ಸ್ ಎಲ್ಲ ಮಾಡತ್ತೀನಲ್ಲ ಮುಗಿ ತನಕ ನನಗೆ ಹೊಟ್ಟೆ ಹಸಿವಿಲ್ಲ ನಿದ್ದಿ ಇಲ್ಲ ಏನೇನು ಇಲ್ಲ ನೋಡು ಮೈ ಡಿಯರ್ ಮುದ್ದಿನ ಹಸ್ಬೆಂಡು ಇಷ್ಟೆಲ್ಲ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರ ನಮ್ ಜೀವನದ ಗತಿ ಏನು ನಮ್ ಜೀವನದ ಸಲುವಾಗಿನ ಯೋಚನೆ ಮಾಡತ್ತೀನಲ್ಲ ರಮ್ಯಾ ಹೌದು ಆದ್ರೆ ನಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡತ್ತಿಲ್ಲಪ್ಪ ನೀವು ರಮ್ಯಾ ಪ್ಲೀಸ್ ಅದೊಂದು ಪ್ರಾಜೆಕ್ಟ್ ಸಕ್ಸಸ್ ಆಗ್ಬಿಡ್ಲಿ ಆಮೇಲೆ ಫುಲ್ ನೀ ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ ನೋಡ್ ನಾನು ಅಷ್ಟೊತ್ತಿಗೆ ನಾನು ಮುದುಕಿನ ಆಗ್ಬಿಡ್ತೇನೆನಪ್ಪ ಅಯ್ಯೋ ಈಗಿನ ಮದುವೆ ಆಗೈತಿ ಇನ್ನು ಮಕ್ಳಿಲ್ಲ ಮರಿಲ್ಲ ಆಗ್ಲೇ ಮುದುಕಿ ಆಗ್ಬಿಡ್ತೀಯಾ ಮತ್ತೆ ಇದೆಲ್ಲ ಎಷ್ಟು ಟೈಮ್ ತಗೊಂತಿತ್ತೋ ಏನೋ ಯಾಕೆ ರಮ್ಯಾ ನಿನಗೆ ಗೊತ್ತಿಲ್ಲ ಮನಸ್ ಮಾಡಿದ್ರ ಆದಷ್ಟು ಜಲ್ದಿ ಎಲ್ಲ ಮುಗಿತೈತಿ ಆಮೇಲೆ ಇನ್ನೊಂದು ಹೊಸ ಪ್ರಾಜೆಕ್ಟ್ ಬರ್ತೈತಿ ಅದೆಲ್ಲ ಮಾಡೋದು ನಿಮ್ ಸಲುವಾಗಿನಲ್ಲ ಸರಿ ಈಗ ಊಟಕ್ಕೆ ಬರ್ರಿ ಈಗೆಲ್ಲ ಕುತ್ಕೊಂಡು ನಿದ್ದೆ ಎಲ್ಲ ಗೆಟ್ಟು ಊಟ ಎಲ್ಲ ಬಿಟ್ಟು ಆ ಪ್ರಾಜೆಕ್ಟ್ ನ ಸಕ್ಸಸ್ ಮಾಡೋದಂತ ಆಮೇಲೆ ಅದ್ರಾಗೆಲ್ಲ ಅರ್ನಿಂಗ್ಸ್ ಬರ್ತೈತಿ ಕೊನೆಗೆ ಹೆಲ್ತ್ ಎಲ್ಲ ಹಾಳು ಮಾಡ್ಕೊಂಡು ಆ ದುಡ್ಡನ್ನ ತಗೊಂಡೋಗಿ ಹಾಸ್ಪಿಟ್ಲಿಗೆ ಇಡೋದಂತ ಅಲ್ಲ ಏನ್ ರಮ್ಯಾ ನೀನು ಹೆಂಗ್ ಮಾತಾಡತ್ತಿಯಲ್ಲ ಮತ್ತಿನ್ನೇನ್ರಿ ಈ ರೀತಿ ನಿದ್ದೆ ಗಿದ್ದಿ ಎಲ್ಲ ಬಿಟ್ಟು ಮಾಡಬಾರ್ದು ಊಟ ಕರೆಕ್ಟ್ ಟೈಮಿಗೆ ಮಾಡಬೇಕು ಕರೆಕ್ಟಾಗಿ ನಿದ್ದೆ ಮಾಡಬೇಕು ವಾಕಿಂಗ್ ಇರಬೇಕು ಅದ್ರ ಜೊತೆಗೆ ಈ ರೀತಿ ಕೆಲಸಗಳಿರ್ಬೇಕು ಬರೀ ಇದ್ರೊಳಗಡೆ ಕುತ್ಕೊಂಡ್ರೆ ಆಮೇಲೆ ಹೆಲ್ತ್ ಹಾಳಾಗ್ತೈತಿ ಈಗ ದುಡ್ದಿರೋ ದುಡ್ಡನ್ನ ಹಾಸ್ಪಿಟ್ಲಿಗೆ ಹಾಕಿ ಆ ದುಡ್ಡನ್ನ ಅವಾಗ ಅಲ್ಲೇ ಹಾಳು ಮಾಡ್ಕೋಬೇಕು ಆಮೇಲೆ ಮತ್ತೆ ದುಡಿತೇನಂತ ಅಂದ್ರೆ ನಮ್ಮ ಹತ್ರ ಟೈಮು ಇರೋದಿಲ್ಲ ಪ್ಲಾನ್ ಮಾಡಕ ಬುದ್ಧಿಶಕ್ತಿನೂ ಕಡಿಮೆ ಆಗಿರ್ತೈತಿ ನಾ ಹೇಳಾತಿದ್ ಸ್ವಲ್ಪ ತಲೆ ಒಳಗೆ ಹೋಗ್ತಾ ಇತ್ತಾ ನಿಜ ರಮ್ಯಾ ನೀನ್ ಹೇಳಾತಿದ್ ನಿಜನ ಸರಿ ತಗೋ ಈಗ ನನಗೆ ಅರ್ಥ ಆಯ್ತು ನಿದ್ದೆ ಟೈಮಿಗೆ ನಿದ್ದೆ ಮಾಡಬೇಕು ನಿಮ್ಗೆ ಟೈಮ್ ಕೊಡೋ ಟೈಮಿಗೆ ಟೈಮ್ ಕೊಡಬೇಕು ಊಟ ಟೈಮಿಗೆ ಊಟ ಮಾಡಬೇಕು ಹಂಗ ಕೆಲಸ ಟೈಮಿಗೆ ಕೆಲಸ ಮಾಡಬೇಕು ಎಸ್ ಸರಿ ಬರ್ರಿ ಊಟಕ್ಕೆ ನಡಿಮಾ ಅಕ್ಕ ಇರ್ಲಾರ್ದಕ್ಕೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗ ಆಗ್ತೈತಿ ಹೌದಾ
ಬೇಕಾ ನೀನು ಹೋಗಿ ಬರ್ತೀನ ನಿಮ್ಮ ಮನೀಗ? ಇಲ್ಲಿಲ್ಲ, ನಾ ಅಲ್ಲಿ ಹೋದೆ ಅಂದ್ರೆ ಮತ್ತೆ ಇಲ್ಲಿ ಯಾರು ಇಲ್ದಂಗೆ ಆಗ್ಬಿಡ್ತೈತೆ ಅಮ್ಮನ ಹತ್ರ. ಇರ್ಲಿ. ಅಲ್ಲ ರಮ್ಯಾ, ಈಗ ಅಲ್ಲಿ ಇಬ್ರು ಅಕ್ಕ ತಂಗಿ ಅಲ್ಲೇ ಅದಾರ, ನಿಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಐತಿ, ನೀನು ಒಬ್ಬಳೇ ಇಲ್ಲದಿದ್ದಿ, ಅವ್ರನ್ನೆಲ್ಲರೂ ಮಿಸ್ ಮಾಡ್ಕೊಂಡಂಗೆ ಅನ್ಸಂಗಿಲ್ಲ ನಿನಗೆ? ಅನಿಸ್ತೈತಿ, ಆದ್ರೆ ಏನ್ ಮಾಡೋದು? ಇರು, ಇದಕ್ಕೆಲ್ಲ ಒಂದು ಪ್ಲಾನ್ ಮಾಡ್ತೇನಂತ. ಆದ್ರೆ ನೆಕ್ಸ್ಟ್ ವೀಕು ನಿನ್ನ ಅಮ್ಮನ ಅಲ್ಲೇ ನಿಮ್ಮ ಮನೆಗೆ ಬಿಟ್ಟು ಬಂದ್ಬಿಡ್ತೇನಂತ. ಅಯ್ಯೋ ಇರ್ಲಿ ಬಿಡ್ರಿ, ಏನಾಗೋದಿಲ್ಲ. ಈಗ ಮದುವೆ ಅಕ್ಕನ ಡೆಲಿವರಿ ಆದ್ರೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂತ ಇರ್ಬೇಕಾಗ್ತೈತಿ. ಬೇಡ ಇರ್ಲಿ, ಇಲ್ಲೂ ಹಬ್ಬ ಹುಣ್ಣಿಮೆ ಅಂತ ಅದಾವು, ಮತ್ತೆ ಈ ಕಡೆ ಗಮನ ಕೊಡ್ಬೇಕಲ್ಲ. ನಾನು ಯಾವಾಗ ಕಲಿಯೋದಿಲ್ಲ ಇದೆಲ್ಲ ರೀತಿ ನೀತಿನ. ನೀ ಹೇಳೋದು ನಿಜ ಐತಿ. ನಡಿಯಪ್ಪ, ನಿನಗೇನಾರು ಹೋಗ್ಬೇಕು ಅನ್ಸಿದ್ರೆ ಹೇಳು, ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇನಂತ, ಆಯ್ತಾ? ಸರಿ ಸರಿ, ಬರ್ರಿ ಇವಾಗ. ಯಾಕೋ ಮನಸ್ಸು ಕೆಲಸದ ಕಡೆನೇ ಎಳಿತಾ ಐತಿ. ಆದ್ರೆ ಒಂದು ರೀತಿಯಿಂದ ರಮ್ಯ ಹೇಳೋದು ನಿಜಾನ ಅಲ್ಲ. ಇರ್ಲಿ, ಊಟ ಮಾಡಿ ಬಂದು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೇನೆ. ಕಾವ್ಯ, ಹಾಂ ಸ್ವರೂಪ್. ಅದು ನಾನು ಕ್ಲಿನಿಕ್ಕಿಗೆ ಹೋಗಬೇಕು, ಬರಲಿ? ಸರಿ ಆಯ್ತು, ಹೋಗಿ ಬರ್ರಿ. ಬಾಯ್ ಕಾವ್ಯ, ನಿನ್ನ ಮಿಸ್ ಮಾಡ್ಕೋತೀನಿ. ಇನ್ನು ಒಂದು ತಿಂಗಳೊಳಗೆ ಮದುವೆ ಐತಲ್ಲ, ಹೆಂಗಿದ್ರು ಆದಷ್ಟು ಜಲ್ದಿ ಮದುವೆ ಆಗ್ಬಿಡ್ಲಿ, ಆಮೇಲೆ ನೋಡ್ತೀರಿ ನಿನ್ನ ಹೆಂಗೆ ನೋಡ್ಕೊತೇನೆ ಅಂತ ಹೇಳಿ. ಬರಲಿ ನಾನು, ಬಾಯ್. ಸ್ವರೂಪ್, ಏನು ಕಾವ್ಯ? ಅದು ಶಾಪಿಂಗ್ ಎಲ್ಲ ಮದ್ವಿದು ಏನು ಮಾಡ್ಬೇಕು? ಮದುವೆ ಶಾಪಿಂಗಾ? ನನ್ನ ಜೊತೆಗೆ ಬರ್ತೀನಿ, ನಾನು ನೀನು ಇಬ್ರು ಸೇರಿ ಹೋಗೋಣ. ಸಾರಿ ಕಾವ್ಯ, ನನಗೆ ಸ್ವಲ್ಪ ಹಾಸ್ಪಿಟ್ಲಿದೆಲ್ಲ ಭಾಳ ಕೆಲಸ ಐತಿ. ಒಂದು ಕೆಲಸ ಮಾಡು, ನೀನು ಯಾರನ್ನಾರ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನಿಮ್ಮ ಅಕ್ಕ ಅದಾಳಲ್ಲ ಆಕಿ ಸೌಮ್ಯ, ಆಕಿನಾದ್ರೂ ಕರ್ಕೊಂಡು ಹೋಗು ಪ್ಲೀಸ್. ನಿನಗೆ ಬೇಕಂದ್ರೆ ದುಡ್ಡು ಕೊಡ್ತೇನೆ ನಾನು. ಅದು ಆಕಿನ ಚಾಯ್ಸ್ ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಸಾರಿ ಕಾವ್ಯ, ನಾನು ಪ್ಲೀಸ್ ಹಾಸ್ಪಿಟ್ಲಿಗೆ ಹೋಗಬೇಕು. ಅಂದ್ರೆ ಒಂದು ಎಮರ್ಜೆನ್ಸಿ ಕೇಸ್ ಬಂದೈತಿ, ಹಾಗಾಗಿ ನಾನು ಅಲ್ಲಿ ಹೋಗಲೇಬೇಕು. ಸಾರಿ ಕಾವ್ಯ, ಬರಲಿ ನಾನು, ಬಾಯ್. ಸ್ವರೂಪ್, ಛೇ ಇವನಿಗಂತೂ ನನಗೆ ಟೈಮ್ ಕೊಡೋಕೆ ಟೈಮೇ ಇಲ್ಲ. ಹೋಗ್ಲಿ ಬಿಡು. ಕಾವ್ಯ, ಅಮ್ಮ, ಸ್ವರೂಪ್ ಎಲ್ಲಿ ಹೋದ? ಇನ್ನೆಲ್ಲಿ ಹಾಸ್ಪಿಟ್ಲಿಗೆ ಹೋದ. ಕಾವ್ಯ, ಈಕೆ ಒಬ್ಬಕ್ಕೆ ಹುಚ್ಚು ಹುಡುಗಿ ಹಂಗ ಹೋಗಬಿಟ್ಲೆ, ಏನು ಮಾತಾಡಲೇ ಇಲ್ಲ. ಉರ್ಮಿಳಾ ಅಕ್ಕ, ಏನಾಯ್ತಕ್ಕ? ಏನಾರ ಬೇಕಿತ್ತಾ? ಏನಿಲ್ಲಪ್ಪ. ಏನು ಕಾವ್ಯ ಹಂಗ ಹೋದ್ಲ, ನೀ ಕರೆದ್ರು? ಏನೇನಪ್ಪ ಗೊತ್ತಿಲ್ಲ, ಸ್ವಲ್ಪ ಮದ್ವೆದೆಲ್ಲ ಶಾಪಿಂಗ್ ಎಲ್ಲ ಮಾಡಬೇಕು, ಸ್ವರೂಪಕ್ಕೆ ಬರಕ್ಕೆ ಹೇಳು ಅಂತಂದು ಹೇಳ್ಬೇಕಂತ ಅಂದ್ರೆ ಸುಮ್ಮನೆ ಹೋಗಬಿಟ್ಲು. ಅಯ್ಯೋ, ಇಬ್ರು ಮಾತಾಡ್ಕೊಂಡಿರ್ತಾರೆ ಬಿಡು ಉರ್ಮಿಳಾ. ಅಲ್ಲಕ್ಕ, ಅದು ಹಂಗಲ್ಲ. ಈಗ ಇವರಿಬ್ರು ಅಡ್ಡಾಡಿದ ಕಡಿಮಿನ, ಅದು ಫೋನ್ ಒಳಗಡೆನೂ ಮಾತಾಡ್ಕೊಂಡಿದ್ದು ಕಡಿಮಿನ. ಸ್ವರೂಪಗೆ ನಮ್ಮ ಕಾವ್ಯ ಭಾಳ ಇಷ್ಟ. ಮೊನ್ನೆ ಬಂದಾಗೂ ಮದುವೆ ಮಾಡ್ಕೊತೀನಿ ಅಂತಂದು ಹೇಳಿ ಅಂದ. ನನಗೂ ಗೊತ್ತಿದ್ದ ಇತ್ತಲ್ಲ, ನಮ್ಮ ಮನೆಯವ್ರ ಹತ್ರ ಮಾತಾಡಿ ಹೆಂಗಿದ್ರು ಇವರಿಬ್ರು ಲವ್ ಮಾಡತ್ತಾರ, ಮದುವೆ ಫಿಕ್ಸ್ ಮಾಡಿಬಿಡ್ರಿ ಅಂತ ಅಂದೆ. ನನಗೇನು ಇವರಿಬ್ರು ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹತ್ರ ಆಗ್ತಾರೇನೋ ಅಂತ ಅಷ್ಟೆ. ಉರ್ಮಿಳಾ, ಇದ್ರ ಬಗ್ಗೆ ಭಾಳ ಚಿಂತೆ ಮಾಡಬೇಡ. ಇನ್ನೊಂದು ತಿಂಗಳು ಅಷ್ಟ, ಆದಷ್ಟು ಜಲ್ದಿ ಕಣ್ಣು ಮುಚ್ಚಿ ಕಣ್ಣು ತೆಗೆಸೊಳಗ ಮದುವೆನ ಬಂದ್ಬಿಡ್ತೈತಿ, ಮದುವೆನೂ ಆಗ್ತೈತಿ. ಆಮೇಲೆ ಇಬ್ರು ಕೂಡ ಅಡ್ಡಾಡ್ತಾರ ತಗೋ, ಭಾಳ ತಲೆ ಕೆಡಿಸ್ಕೋಬೇಡ. ಅದು ನಿಜ ಬಿಡಕ್ಕ. ಈಗ ಮತ್ತೆ ಸುಮ್ಮನೆ ಅಡ್ಡಾಡೋದು ಅದು ಇದು ಮಾಡಿ ಕೊನೆಗೆ ಏನಾರು ಜಗಳ ಮಾಡ್ಕೊಂಡು ಮದುವೆನ ಬೇಡ ಅಂದ್ರೆ ಏನು ಮಾಡೋದು? ಅಯ್ಯೋ ಉರ್ಮಿಳಾ, ಇಂಥವೆಲ್ಲ ಮಾತಾಡಬೇಡ ನೀನು. ಅಪ್ಪಿ ತಪ್ಪಿನ ಇಂಥ ಮಾತಾಡಬಾರ್ದು. ಅಯ್ಯೋ ಅಕ್ಕ, ನಿಜ ಹೇಳ್ಬೇಕಂತ ಅಂದ್ರೆ ಮದುವೆ ಆಗೋ ತನಕ ನನಗೆ ಹೆದರ್ಕಿನ ತಪ್ಪಿಲ್ಲ. ಯಾಕಪ್ಪ, ಯಾಕೆ ಮಾತಾಡತ್ತಿದ್ದೀನಿ ನೀನು? ಏನಿಲ್ಲಕ್ಕ, ಅದು ಮೊದಲೇ ಈ ಸೌಮ್ಯನ ಕಾಲ್ಗುಣ ಬೇರೆ ಸರಿ ಇಲ್ಲಲ್ಲ. ಅದ್ರಾಗ ಬೇರೆ ಆಕಿನ್ಕಿಂತ ಮುಂಚೆ ನನ್ನ ಮಗಳಿಗೆ ಮದುವೆ ಮಾಡಕತ್ಬಿಟ್ಟಾರ ಇವರು. ಮತ್ತೇನಾರ ಕಣ್ಣು ಹಾಕಿದ್ರಂತ ಅಷ್ಟ. ಮೊದ್ಲು ಆಕಿನ ಕಾಲ್ಗುಣನೂ ಸರಿ ಇಲ್ಲ, ಕಣ್ ದೃಷ್ಟಿನೂ ಸರಿ ಇಲ್ಲ. ಆಮೇಲೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದಂತ. ಇಲ್ಲ ನೋಡು ಉರ್ಮಿಳಾ, ಈ ಕಾಲದಾಗೂ ನೀವು ಇಂಥವನ್ನೆಲ್ಲ ನಂಬ್ತೀಯಾ? ನಾನೇನು ನಂಬ್ತಿದ್ದಿಲ್ಲಕ್ಕ. ಈಕಿ ಬಂದಾಗಿಂದನೂ ನೋಡಕತ್ತೇನಲ್ಲ, ಅವಾಗಿಂದ ನಂಬಲೇಬೇಕಾಯ್ತು. ಛೇ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಯಾವ ಕಾಲಕ್ಕೆ ಏನೇನಾಗಬೇಕು ಆ ದೇವ್ರ ಹಣೆ ಬರ ಬರ್ದಿಟ್ಟಿರ್ತಾನ, ಅದ್ರ ತಕ್ಕಂಗ ಆಗ್ತತಿ. ಹಂಗಂತಂದು ಹೇಳಿ ನೀ ಹಿಂಗೆಲ್ಲ ಮಾತಾಡಿ ಪಾಪ ಆ ಹುಡುಗಿ ಮೇಲೆ ಹಂಗ ಅಪವಾದ ಹಾಕಿದ್ರೆ ಮೊದ್ಲ ಕೊಡೋ ತಗೊಳ ಹುಡುಗಿ ನಾಳೆ ಮದುವೆ ಆಗೋದು ಭಾಳ ಕಷ್ಟ ಆಕೈತಿ. ಅಯ್ಯೋ, ಇದ್ದಿದ್ದಂಗೆ ಹೇಳಕತ್ತೇನೆ ತಗೋಕ. ನಾನು ನಿರ್ಲಾರ್ದು ಹೇಳತ್ತೇನ, ಆದಷ್ಟು ಜಲ್ದಿ ನಮ್ಮ ಕಾವ್ಯಾಂದು ಸ್ವರೂಪದ ಮದುವೆ ಆಗ್ಬಿಟ್ರೆ ಅಷ್ಟ ಸಾಕು. ಅಷ್ಟಲ್ಲಕ್ಕ, ಮತ್ತೆ ಈಕಿ ಸೌಮ್ಯನ ಕಣ್ಣು ನನ್ನ ಅಳಿಯನ್ ಮೇಲೆ ಬಿದ್ರೆ ಏನು ಮಾಡೋದು? ಮತ್ತೇನಾರ ಮಾಡಿ ಅವ್ರ ದೊಡ್ಡಪ್ಪ ಪುಸ್ಲಾಯಿಸಿ ನನಗಿಷ್ಟ ಆ ಹುಡುಗನ ಮದುವೆ ಮಾಡ್ಕೊಟ್ಬಿಡ್ರಿ ಅಂದ್ರೆ ಏನು ಮಾಡಲಿ ನಾನು? ಮತ್ತೆ ಏನು ಆ ಹುಡುಗಿ ಹಂಗೈತಾ? ಯಾರಿಗೆ ಗೊತ್ತಕ್ಕ, ಯಾವ ಹುತ್ತದಾಗ ಯಾವ ಹಾವ ಐತಾನೆ ಯಾರಿಗೆ ಗೊತ್ತು? ಮೊದ್ಲ ನೋಡಕ್ಕೂ ಚಂದದನ, ಮೇಲಾಗಿ ಡಾಕ್ಟರ್ ಬೇರೆ. ಮೊದ್ಲ ನೀವು ದುಡ್ಡಿದ್ದವರು ಎಲ್ಲ ಅದೀರ, ಬಡತನದಾಗ ಬೆಳೆದ್ ಬಂದ್ಬಿಟ್ಟಾಳ, ಇಲ್ಲೇ ನಾನು ಕೆಳಗೆ ಸಿಕ್ಕಾಕೊಂಡಾಳ. ಈಗ 2-3 ದಿವಸದಿಂದ ನಿಮ್ಮನ್ನ ನೋಡಾಳಲ್ಲ, ಮತ್ತೆ ನೀವು ಹೆಂಗದಿರಿ ಏನಿಯತ್ತ ಎಲ್ಲ ಗೊತ್ತಾಗಿರ್ತೈತಿ. ಈಗ ಹೆಂಗಾರ ಮಾಡಿ ಮಸ್ಲತ್ ಮಾಡಿ ನಿಮ್ಮ ಮನೆ ಸೊಸೆಯಾಗಿ ಬರ್ಬೇಕಂತಂದೇಳಿ ಏನಾರ ಪ್ಲಾನ್ ಮಾಡಿದ್ರೆ ಏನು ಮಾಡೋದು? ಅಯ್ಯೋ ಉರ್ಮಿಳಾ, ಹಂಗೆಲ್ಲ ಏನು ಮಾಡ್ತಿಲ್ಲ. ಆ ಹುಡುಗಿ ನೋಡಿದ್ರೆ ಹಂಗ ಅನ್ಸಂಗಿಲ್ಲ, ಚಲೋ ಐತೆ ಅನಿಸ್ತೈತಿ. ಹಂಗಿದ್ದಿತ್ತು ಅಂದಿದ್ರ ಮುಂಚೆನೆ ಹೇಳ್ತಿದ್ಲಲ್ಲೇನ? ಅಷ್ಟಕ್ಕೂ ಏನು ನಿಮ್ಮ ಮನೆಯವರು ಮುಂಚೆನೆ ಹೇಳಾರನ? ಅಂದ್ರ ಮುಂಚೆನೆ ಹೇಳಿಲ್ಲನ? ಮದ್ವೆ ಮುರಿಬೇಕಂತಿದ್ರೆ ಆವಾಗ ಮಾಡ್ತಿದ್ಲಕ್ಕಿ. ಅಷ್ಟೆಲ್ಲ ತಲೆ ಒಳಗೆ ತಗೋಬೇಡ, ನೀ ಹಿಂಗೆಲ್ಲ ಯೋಚನೆ ಮಾಡಬೇಡ. ಯಾವಾಗ್ಲೂ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಹಂಗ ಆಗ್ತೈತಿ. ನೀನ್ ಹಿಂಗ ನಕಾರಾತ್ಮಕವಾಗಿ ಯೋಚನೆ ಮಾಡ, ಹಂಗ ಆಕೈತಿ ನೋಡು. ಏ ಅಕ್ಕ, ಏನ್ ಮಾತಾಡತ್ತಿದಿ ನೀನು? ಅಂದ್ರ ನೀನು ಅಕ್ಕಿನ ಮನೆ ಸೊಸೆಯಾಗಿ ಮಾಡ್ಕೊಂಡ್ಬಿಡ್ತೇನ? ಇಲ್ಲಪ್ಪ, ಹಂಗೇನಿಲ್ಲ. ನೀ ಹಿಂಗೆಲ್ಲ ಮಾತಾಡಬೇಡ. ಅಷ್ಟಕ್ಕೂ ನಿನಗೆ ಈ ಹೆದರಿಕೆ ಯಾಕೆ ಬರತೈತೆ ಅಂತ ಹೇಳಿ ನನಗೆ ಗೊತ್ತೈತಿ ಅಕ್ಕ. ಯಾಕಂತಂದ್ರ ಅಕ್ಕಿ ಸಣ್ಣಕ್ಕಿದ್ದಾಗ ಇಲ್ಲೇ ಇದ್ಲಲ್ಲ, ಅಂದ್ರೆ ನಿಮ್ಮ ತಂಗಿ ಗಂಡ ಅದ ನಿಮ್ಮ ಮೈದ್ನ ಅವರೆಲ್ಲ ಫುಲ್ ಫ್ಯಾಮಿಲಿ ಒಂದು ಸ್ವಲ್ಪ ದಿವಸ ಅಂತಂದೇಳಿ ಇಲ್ಲೇ ಇರಕ್ಕೆ ಬಂದಿದ್ರೆ, ಅವಾಗ ನಮ್ಮ ಮನೆಯವರು ಅಕ್ಕಿ ಸೌಮ್ಯನ್ ನೋಡಿ ನನ್ನ ಮಗಗೆ ಮಾಡ್ಕೊಡ್ತೇನೆ ಮದ್ವೆ ಅಂತಂದು ಹೇಳಿ ನಿನ್ನ ಮೈದ್ನ ಹತ್ರ ಮಾತಾಡಿದಾಗ ಆಯ್ತು ತಗೊಳ್ರಿ ನಮ್ಮ ಸೌಮ್ಯಾಗ ನಿಮ್ಮ ಸ್ವರೂಪನ್ನ ಕೊಟ್ಟು ಮದುವೆ ಮಾಡ್ತೇನೆ ಅಂತಂದೇಳಿ ಮಾತು ಕೊಟ್ಟಿದ್ನಲ್ಲ, ಅದಕ್ಕೆ ಹೆದರಕತ್ತೇನ ಅಕ್ಕ? ನಿನಗಿನ್ನೂ ಮರ್ತಿಲ್ಲ ಆ ಮಾತು? ಅಯ್ಯೋ, ಮರೆಯುವಂತ ಮಾತೇನ? ನಮ್ಮ ಮನೆಯವ್ರಿಗಿನ್ನೂ ಸೌಮ್ಯನ ಮೇಲೆ ಮಾಡ ಮನಸ್ಸಿರೋದು. ಆದ್ರೆ ನಮ್ಮ ಸ್ವರೂಪ ಕಾವ್ಯನ ಇಷ್ಟಪಟ್ಟಾನ ಅಂತಂದು ಹೇಳಿ ಅಷ್ಟೇ ಕಾವ್ಯನ ಮದುವೆ ಮಾಡ್ಕೊಳಕ್ ಒಪ್ಪಿರೋದವ್ರು. ಓ ಹೌದೇನಕ್ಕ? ಅಕ್ಕ, ಹೆಂಗಾರ ಮಾಡಿ ಮದುವೆ ನಡಿಲೇಬೇಕಕ್ಕ, ಯಾವ್ದ ಕಾರಣಕ್ಕೂ ನಿಲ್ಲಿಸಬಾರ್ದು. ನಿಮಗ ನಮ್ಮ ಕಾವ್ಯ ಅಂದ್ರೆ ಇಷ್ಟ ಅದಾಳಿಲ್ಲ? ನನಗೆ ಇಷ್ಟ ಅದಾಳಪ್ಪ, ನಮ್ಮ ಮನೆಯವ್ರು ಕಾವ್ಯ ಅಂದ್ರೆ ಇಷ್ಟ. ಆದ್ರೆ ಸೌಮ್ಯನ್ ಮಾಡ್ಕೋಬೇಕಂತಂದೇಳಿ ಅವಾಗ ಅಂತಿದ್ರು. ಆದ್ರೆ ಈಗ ಖಾಸ ದೋಸ್ತು ಬಂದು ಹೇಳಿದ್ನಲ್ಲ, ಇಬ್ರು ಅವನ ಮನೆ ಮಕ್ಕಳಲ್ಲ, ಕಾವ್ಯ ಆದ್ರೇನು ಸೌಮ್ಯ ಆದ್ರೇನು ಹುನ ಅಂದ್ಬಿಟ್ರೆ. ಮೇಲಾಗಿ ಮಗ ಇಷ್ಟಪಟ್ಟಾನ ಕಾವ್ಯನ, ಹಂಗಾಗಿ ಏನು ತಳ್ಳಿ ಹಾಕೋಂಗಿಲ್ವಾ. ಅದೊಂದ್ ಚಲೋ ಆತ್ ನೋಡಕ್ಕ. ಸ್ವರೂಪಗರ ನನ್ನ ಮಗಳು ಅಂತಂದ್ರೆ ಇಷ್ಟ ಅಲ್ಲ, ಇಲ್ಲ ಅಂದಿದ್ರೆ ಮತ್ತೆ ಸೌಮ್ಯನ ಮದುವೆ ಮಾಡ್ಕೊಂಡ್ಬಿಡ್ತಿದ್ರು. ಇಲ್ಲಪ್ಪ, ಹಂಗೇನಾರು ಇದ್ದಿದ್ರೆ ನಾನು ನಮ್ಮ ಅಣ್ಣನ ಮಗಳಿಗೆ ಹೇಳ್ಬಿಡ್ತಿದ್ದೆ.
ಕಾವ್ಯ ಅನ್ನೋದಕ್ಕೆ ನಾನು ಹ್ಞೂ ಅಂತಂದು ಹೇಳಿ ಅಂದೆ. ಸೌಮ್ಯನ ಬಗ್ಗೆ ನನಗೇನು ಗೊತ್ತಿಲ್ಲಲ್ಲ, ಅದನ್ನು ಗೊತ್ತಿಲ್ಲ. ಮತ್ತೆ ನಮ್ಮ ಅಣ್ಣನ ಮಗಳು ಅದಾಳ, ಆಕಿನೂ ಚಂದ ಅದಾಳ. ಆಕಿನ ಜೊತೆ ಮದುವೆ ಮಾಡ್ಬೇಕಂತಂದು ಹೇಳಿ ಆಸೆ ಇತ್ತು. ಆದ್ರೆ ಏನ್ ಮಾಡ್ಲಿ, ಆಕಿನ ಹೆಸರು ಛಾಯಾ ಅಂತ ಹೇಳಿ. ಓ ಹೌದೇನಕ್ಕ? ಈಗ ನಾವಿಲ್ಲಿ ಮದುವೆ ಫಿಕ್ಸ್ ಮಾಡಕತ್ತಿದ್ದಕ್ಕ ನಮ್ಮ ಅತ್ತಿಗೆ ಅಮ್ಮಗೆ ಭಾಳ ಸಿಟ್ಟು ಬಂದ್ಬಿಟ್ಟೈತಿ. ಅವ್ರಿಗೆ ನಮ್ಮ ಸ್ವರೂಪಕ್ಕೆ ಕೊಟ್ಟು ಮದುವೆ ಮಾಡ್ಬೇಕಂತಂದು ಹೇಳಿತ್ತು. ಅದಕ್ಕೆ ಯಾರು ಬಂದಿಲ್ಲ. ಓ ಹೌದೇನಕ್ಕ? ಮತ್ತೆ ಇನ್ನು ಮದ್ವಿಗಾರ ಬರ್ತಾರಿಲ್ಲ? ಏನ್ ಮಾಡ್ತಾರ ಏನವ, ನಾನಂತೂ ಕರೆದು ಬರ್ತೇನೆ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನನಗಂತೂ ತವ್ರು ಬೇಕಾ. ಆದ್ರೆ ಈ ವಿಷಯದಾಗ ಅವರು ಜಗಳ ಮಾಡ್ಕೊಂಡ್ರೆ ಮುಂದೆ ನಂದು ತವ್ರ ಮನೆ ತಪ್ತೈತೆ ಯಾರಿಗೆ ಗೊತ್ತು. ಅಯ್ಯೋ ಇದೆಲ್ಲ ಒಂದ್ ಸ್ವಲ್ಪ ದಿವಸದ ಮಟ್ಟಿಗೆ ಅಷ್ಟೇ ಬಿಡಕ, ಆಮೇಲೆ ತಾವ ಬರ್ತಾರ. ನಾಳೆ ಆ ಹುಡುಗಿಗೂ ಒಂದ್ ಚಲೋ ಗಂಡು ಸಿಕ್ತಂತಿಟ್ಕೋ ಮದ್ವೆ ಕರೆಕ್ಟ್ ಬಂದ ಬಿಡ್ತಾರ ಅಷ್ಟೇ. ನಮ್ಮ ಸ್ವರೂಪನ್ಕಿಂತ ಚಲೋ ಹುಡುಗ, ನಮ್ಕಿಂತಾನು ಒಂದ್ ಸ್ವಲ್ಪ ಆಸ್ತಿವಂತರ ಸ್ಥಿತಿವಂತರ ಸಿಕ್ಕರೆ ನಮ್ಮ ಅತ್ತಿಗೆನೂ ಸ್ವಲ್ಪ ಖುಷಿ ಪಡ್ತಾಳ. ಅವಾಗ ಮತ್ತೆ ನಮ್ದು ರಿಲೇಶನ್ಶಿಪ್ ಕಂಟಿನ್ಯೂ ಆಗ್ತೈತೆ ಅನ್ನೋದೊಂದು ನನ್ನ ಆಸೆ. ಅದೆಲ್ಲ ಆಗೋ ಕಾಲಕ್ಕೆ ಆಗ್ತೈತಿ ಬಾಕ. ಸರಿ ಬಿಡು. ಅಂದಂಗ ಉರ್ಮಿಳಾ, ನಾವ್ ಇವತ್ತು ಸಾಯಂಕಾಲ ಹೋಗ್ಬಿಡ್ತೇವ? ಅಯ್ಯೋ ಅಕ್ಕ, ನಿನ್ನೆ ಏನು ಬಂದಿರಿ, ನಾಳೆ ಅದು ಹೋಗಕ್ ಬರ್ತೈತಿ ತಗೋರಿ. ಅದ್ರಾಗ ಬೇರೆ ಇವರು ಇವತ್ತ ಹೊಂಟಾರ, ಮನಿ ಎಲ್ಲ ಬಡ ಅಂತೈತಿ. ನಾಳೆ ಬೇಕಂದ್ರೆ ಹೋಗಕ್ ಬರ್ತೈತಿ. ಹೌದಾ, ನೋಡ್ತೀನಿ ತಗೋ. ಇವ್ರ ಹತ್ರ ಒಂದ್ ಮಾತು ಕೇಳ್ತೇನಂತ. ಏನ್ ಕೇಳದಕ್ಕ? ಮೊದ್ಲ ಅಣ್ಣನು ಇವ್ರು ಹೊಂಟಾರಲ್ಲ, ಹೋಗಿ ಏರ್ಪೋರ್ಟ್ ಹತ್ರ ಡ್ರಾಪ್ ಮಾಡಿ ಬರ್ತಾರ. ಇವತ್ತು ಒಂದ್ ದಿವ್ಸ ಇರ್ತಾರ ತಗೋ, ನಾಳೆ ಕಳಿಸ್ತೇನೆ. ಇವತ್ತು ನಾನೇನ್ ಕಳ್ಸಂಗಿಲ್ವಾ? ಅಲ್ಲ, ಅಲ್ಲೇ ಪೂಜಾನು ಒಬ್ಬಕಿನ ಆಗ್ಯಾಳ. ಸುಮ್ನ ಪಾಪ ಆಕಿ ಏನು ಗೊತ್ತಾಗಂಗಿಲ್ಲ, ಇನ್ನು ಸಣ್ಣ ಹುಡುಗಿ. ಏನಾಗಂಗಿಲ್ಲ ತಗೊಳಕ, ಇಂಥ ಟೈಮ್ನಾಗ ಅಲ್ಲ ಅವರೆಲ್ಲ ಕಲ್ಕೊಳ್ಳೋದು. ಅದ್ರಾಗ ಬೇರೆ ಸ್ವರೂಪ ಹೋಗ್ತಾನಲ್ಲ ಇವತ್ತು ಮನೀಗ. ಹೋಗ್ತಾನ, ಆದ್ರೂ ಅಕ್ಕ ಅವರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿ ಅನ್ನೋದು ಕೊಡ್ರಿ. ಸುಮ್ಮನೆ ನೀವು ಪೂಜಾಗ ಏನು ಮಾಡಕ್ ಬರಲ್ಲ ಹಂಗಿಂಗ ಅಂತಂದು ಹೇಳಿ ಈಗ ಹೋಗ್ತೇನೆ ಅಂತ ಅಂದ್ರೆ ನಾಳೆ ಮದುವೆ ಮಾಡ್ಕೊಟ್ಟ ಮೇಲೆ ಏನ್ ಮಾಡ್ಬೇಕಿ? ಈಗಿಂದನ ಎಲ್ಲ ಕಲಿಸ್ಬೇಕು. ನೀ ಹೇಳೋದು ನಿಜ ಬಿಡು. ನಡಿ, ನೀ ಅಂದಂಗ ಆಗ್ಲಿ. ನಾನು ಸಾಯಂಕಾಲ ಫೋನ್ ಮಾಡಿ ಕೇಳ್ತೇನಂತ. ನಮ್ಮ ಪೂಜಾ ಏನಾರ ಇದ್ ಬರ್ರಿ ಅಂತ ಅಂದ್ರೆ ಇದ್ ಬರಕ್ ಬರ್ತೈತಿ. ಹಂಗ ಆಗ್ಲಿ ತಗೋಕ ಬಾ. ಆಕೇನ್ ಹಂಗೇನು ಅನ್ನಂಗಿಲ್ಲ, ಒಳ್ಳೆ ಹುಡುಗಿದಾಳ ನಮ್ಮ ಪೂಜಾನು. ನಡಿವಾ. ಆಂಟಿ. ಏನ್ ಸೌಮ್ಯ? ಆಂಟಿ, ಅದು ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತಲ್ಲ. ಈಗ ನೀ ಹುಡುಗಿ ನನ್ನ ಹತ್ರ ಮಾತಾಡಕ್ ಬಂದಾಳಲ್ಲ, ಈಗಾರ ಉರ್ಮಿಳಾ ಹೇಳ್ದಂಗೆ ಏನಾರ ಮತ್ತೆ. ಆಂಟಿ, ಅದು ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೌದಾ, ಏನವ? ಅದು ಆಂಟಿ, ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರ. ಹೌದಾ, ಏನ್ ಮಾತಾಡ್ಬೇಕಿತ್ತವ? ಯಾರ ಬಗ್ಗೆ? ಅದು ನಿಮ್ಮ ಮಗ ಸ್ವರೂಪ್. ಏನಿದು, ಈಕೆ ನನ್ನ ಮಗನ ಸುದ್ದಿಗೆ ಬರಕತ್ಬಿಟ್ಟಾಳಲ್ಲ. ಉರ್ಮಿಳಾ ಹೇಳಿದ್ದೇನಾರ ಮತ್ತೆ ನಿಜ ಆಗತ್ತೇನ? ನನ್ನ ಮಗನ ಮದುವೆ ಮಾಡ್ಕೋಬೇಕಂತೇನಾರ ಐತಿಕಿಂತ ತಲ್ಯಾಗ. ಹೇಳವ ಅಕ್ಕ. ಏನು ಉರ್ಮಿಳಾ, ಏನೋ ಈಕಿ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಅಂದ್ಲ, ಅದಕ್ಕೆ ಏನಂತ ಕೇಳಕತ್ತಿದ್ದೆ. ಅಯ್ಯೋ, ಈಕೇನ್ ಮಾತಾಡ್ಬೇಕನ್ನಕತ್ತಾಳ ಇವ್ರ ಜೊತೆಗ? ಏ ಸೌಮ್ಯ, ಯಾಕ ಏನ್ ಮಾತಾಡ್ಬೇಕಿತ್ತು? ಅದನ್ನ ಮಾತಾಡ್ಬೇಕಂತ ಹೇಳಿ ಬಂದ ತಗೋ. ನೀವ್ ಹೋಗಿರ, ನಾ ಮಾತಾಡ್ ಬರ್ತೇನೆ. ಅಯ್ಯೋ ಅಕ್ಕ, ಏನಿಲ್ಲ ತಗೋ, ಹಂಗ ಸುಮ್ನೆ ಈಕಿ. ಇರ ತಡಿ, ಒಂದ್ ನಿಮಿಷ ಕೇಳೇ ಬಿಡ್ತೇನೆ. ಏನ್ ಸೌಮ್ಯ, ಏನೋ ಮಾತಾಡ್ಬೇಕಂತಂದಿಲ್ಲ? ಈಗ ದೊಡ್ಡಮ್ಮ ಬಂದ, ಈಗ ಮಾತಾಡೋದು ಸರಿ ಅನ್ಸಲ್ಲ, ಹೋಗ್ಲಿ ಬಿಡು. ಏನಿಲ್ಲ ಆಂಟಿ, ಅದು ನಿಮ್ಗ ಏನ್ ಇಷ್ಟ, ಏನ್ ಅಡಿಗೆ ಮಾಡ್ಬೇಕು ಅಂತಂತ ಹೇಳಿ ಕೇಳಕಂತ ಬಂದೆ. ಹೌದಾ, ಏನೋ ನನ್ನ ಮಗನ ಬಗ್ಗೆ ಮಾತಾಡ್ಬೇಕಂತ ಅನ್ನಕತ್ತಿದ್ದಲ್ಲ. ಏನ ನಿನ್ ಮಗನ ಬಗ್ಗೆ ಮಾತಾಡ್ಬೇಕನ್ನಕತ್ತಿದ್ಲ ಅಕ್ಕ? ಅಕ್ಕ ನಾ ಹೇಳಿಲ್ಲ ನಿನಗ? ಉರ್ಮಿಳಾ, ಸ್ವಲ್ಪ ಸುಮ್ಮನಿರು. ಏನು ಆಂಟಿ, ಅದು ಹಂಗಲ್ಲ. ಅದು ನಿಮ್ಮ ಮಗಗ ಏನ್ ಅಡಿಗೆ ಇಷ್ಟ ಅದನ್ನ ನೋಡಿ ಅಡಿಗೆ ಮಾಡಿದ್ರ ಅಂತಂತ ಹೇಳಿ ಕೇಳ ಹೋಗೋಣ ಅಂತ ಹೇಳಿ ಬಂದೆ. ಏನು ನನ್ನ ಹಳೆಯಾಗ ಏನ್ ಅಡಿಗೆ ಇಷ್ಟ ಅಂತ ಹೇಳಿ ನೀ ಕೇಳ ಮಾಡ್ತೀಯಾ? ಅದಕ್ಕೆ ನಿನಗ್ ಬೇಕು? ನನ್ನ ಮಗಳು ಕೇಳ ಮಾಡ್ತಾಳ ಬಿಡು. ದೊಡ್ಡಮ್ಮ, ಅದು ನಾ ಕೇಳಿದಲ್ಲ, ಕಾವ್ಯನ ಕೇಳಕತ್ತಿದ್ಲು. ಏನು ಕಾವ್ಯ ಕೇಳಿದ್ಲ? ಸರಿ ಬಿಡು, ನಮ್ ಕಾವ್ಯಾಗ ಮೊದ್ಲು ಹೇಳ್ಬೇಕಾಗೈತಿ. ಈಗಿನ ಹಂತಲೇ ಸ್ವರೂಪ್ ಬಗ್ಗೆ ಎಲ್ಲ ಮಾತಾಡ್ಬೇಡ ಅಂತ ಹೇಳಿ. ಅಷ್ಟಿತ್ತಂದ್ರ ಆಕಿನ ಬಂದ್ ಕೇಳ್ಬೇಕಿತ್ತಪ್ಪ. ಅಕ್ಕ, ನೀ ಸುಮ್ಮನೆ ಬಂದ್ಬಿಡಕ್ಕ. ತಡಿ ಉರ್ಮಿಳಾ. ಸೌಮ್ಯ, ನನ್ನ ಮಗ ಕೆಲ್ಸಕ್ಕೆ ಹೋಗ್ಯಾನವ. ಅವನೇ ಈಗ ಇಲ್ಲಿ ಮಧ್ಯಾಹ್ನ ಮತ್ತೆ ಬರ್ತಾನ ಅನ್ನೋದು ಡೌಟ್. ರಾತ್ರಿನೂ ಇಲ್ಲಿ ಬರಂಗಿಲ್ಲ, ನಾವ್ ಅಷ್ಟೇ ಇರೋದು. ಅವನು ಸೀದಾ ನಮ್ಮ ಮನೆಗೆ ಹೋಗ್ಯಾನ. ಯಾಕೆ ಕಾವ್ಯ ಗೊತ್ತಿಲ್ಲನ? ಆಂಟಿ, ಅದು ಕಾವ್ಯಾಗ ಗೊತ್ತೈತಿ. ಅಂದ್ರೆ ಅವ್ರು ಈಗ ಹೋದ್ರಂತ. ಅವರು ಹೋಗಬೇಕಾದ್ರೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗ್ಯಾರ ಅಷ್ಟ. ಆದ್ರೆ ಮತ್ತೆ ವಾಪಸ್ ಬರಲ್ಲ ಅಂತಂದು ಹೇಳಿ ಅಂದಿಲ್ಲಲ್ಲ. ಆದ್ರೂ ಹೆಂಗಾರ ಇರ್ಲಿ, ಬರ್ಲಿ ಬರ್ದೇ ಇರ್ಲಿ, ಅವ್ರಿಗೆ ಇಷ್ಟ ಆಗಿರೋ ಅಡ್ಗೆ ಮಾಡಿಟ್ಬಿಟ್ರ ರಾತ್ರಿಯಾರ ಬಂದ್ರೆ ಊಟ ಮಾಡ್ತಾರಲ್ಲ. ಮತ್ತೆ ಸುಮ್ಮನೆ ರಾತ್ರಿ ಬಂದಾಗ ಅವ್ರಿಗೆ ಸಡನ್ ಆಗಿ ಮಾಡಕ್ಕ ಸರಿ ಆಗಂಗಿಲ್ಲಲ್ಲ. ಈಗ ಮಾಡಿಟ್ಬಿಟ್ರೆ ಬಂದ್ರೆ ಊಟ ಮಾಡ್ತಾರ ಅಂತ ಹೇಳಿ ಅಷ್ಟರಿ. ಓ ಹಂಗ, ಏನಿಲ್ಲ ತಗೋ, ಅವನೇನ್ ಬರಂಗಿಲ್ಲ. ಈಗ ನಾವು ನಾಳೆ ಹೋಗ್ಬಿಡ್ತೇವಿ. ನಮ್ಮ ಮನೆಯವ್ರಿಗೆ ಕೇಳ್ತೀನಿ, ಇಲ್ಲಾಂದ್ರೆ ಸಾಯಂಕಾಲ ಹೋಗ್ತೇವಿ, ತಪ್ಪಿದ್ರೆ ನಾಳೆ ಹೋಗ್ತೇವೆ. ಏ ಸೌಮ್ಯ, ಇಂಥವೆಲ್ಲ ಕೇಳಿ ಮಾಡ್ತಾರನ? ಹೋಗಿ ಏನಾರ ಸ್ಪೆಷಲ್ ಅಡಿಗೆ ಮಾಡ. ಸರಿ ದೊಡ್ಡಮ್ಮ. ಅಕ್ಕ, ನಾ ಹೇಳಿಲ್ಲ, ಬಾಳ ಛತ್ರಿ ದಾಳಿಕಿ. ಇರ್ಲಿ ಬಿಡು ಉರ್ಮಿಳಾ, ಏನೋ ಅಡಿಗೆ ಕೇಳಿ ಮಾಡ್ಬೇಕಂತ ಹೇಳಿ ಬಂದೈತಿ ಹುಡುಗಿ. ಅದ್ರ ಬೇರೆ ಕಾವ್ಯನ ಕಳ್ಸಾಳಂತ. ನನ್ ಸೊಸಿಗೂ ಇಷ್ಟೆಲ್ಲ ಕೇರ್ ಐತಲ್ಲ, ನನಗ ಅದು ಖುಷಿ ಆತ. ಏನೋ ಒಂದು, ಇವ್ರು ಒಳ್ಳೆ ತಿಳ್ಕೊಂಡ್ರ ಅಷ್ಟ ಸಾಕು. ಹಾ ಅಕ್ಕ, ಅದ್ರೊಳಗ್ ಮಾತ್ರ ನಮ್ ಕಾವ್ಯ ಎತ್ತಿದ ಕೈ ತಗೋ. ಬಾ ಹೋಗೋಣಂತ ಬಾ. ನಡಿ.